ನೆಕ್ಸ್ಟ್ ಟಾಪಿಕ್ಕು ಅಗ್ರಿಗೇಟ್ ಫಂಕ್ಷನ್ಸ್ ಇನ್ SQL. ಅಗ್ರಿಗೇಟ್ ಫಂಕ್ಷನ್ಸು ಇದಿಷ್ಟು: ಕೌಂಟ್ ಫಂಕ್ಷನ್, ಸಮ್ ಫಂಕ್ಷನ್, AVG ಅಂದರೆ ಆ್ಯಾವ್ರೇಜು, ಮಿನ್ ಅಂದರೆ ಮಿನಿಮಮ್, ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್. ಇದಿಷ್ಟು ಅಗ್ರಿಗೇಟ್ ಫಂಕ್ಷನ್ಸ್ ಇನ್ SQL, ಮೇಜರ್ ಅಗ್ರಿಗೇಟ್ ಫಂಕ್ಷನ್ಸ್. ಇದು ನಾನು ಗೀಕ್ಸ್ ಫಾರ್ ಗೀಕ್ಸ್ ಈ ವೆಬ್ಸೈಟಿಂದ ಹೇಳ್ತಾ ಇರೋದು. ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್, an aggregate function is a function where the values of multiple rows are grouped together as input on certain criteria to form a single value of more significant meaning ಅಂತ ಇದೆ. ಒಂದು ಟೇಬಲ್ ಇದೆ ಇಲ್ಲಿ ವಿತ್ ದಿ ಕಾಲಮ್ಸ್ ID, ನೇಮ್ ಮತ್ತು ಸ್ಯಾಲ್ರಿ. ಅದರಲ್ಲಿ ಡೇಟಾ ಈ ರೀತಿ ಇದೆ. ಫಸ್ಟು ಕೌಂಟ್ ಫಂಕ್ಷನ್, ಇದಕ್ಕೆ ಅಪ್ಲೈ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ಕೌಂಟ್ ಫಂಕ್ಷನ್ ನೀವು ಹಾಕಿದ್ರೆ ಈ ಟೇಬಲ್ಗೆ ಇಟ್ ರಿಟರ್ನ್ಸ್ ಟೋಟಲ್ ನಂಬರ್ ಆಫ್ ರೆಕಾರ್ಡ್ಸ್ 6. ಯಾಕಂದರೆ ಕೌಂಟ್ ಏನು, ಕೌಂಟ್ ಮಾಡುತ್ತೆ ಎಷ್ಟಿದೆ ಅಲ್ಲಿ ಐಟಮ್ಸ್ ಅಂತ, ವ್ಯಾಲ್ಯೂಸ್, ಎಂಟಿಟೀಸ್ ಎಷ್ಟಿದೆ ಅಂತ ಕೌಂಟ್ ಮಾಡುತ್ತೆ. ಇಲ್ಲೂ ಅದೇ ಆಗ್ತಾ ಇರೋದು. 6 ರೆಕಾರ್ಡ್ಸ್ ಇದೆ, 6 ರೆಕಾರ್ಡ್ಸ್ ಇದೆ ಅಂತ ಕೌಂಟ್ ಮಾಡುತ್ತೆ ಈ ಕ್ವೆರಿ. ಇದು ಸಿಂಪಲ್ ಕ್ವೆರೀಸು. ಕೌಂಟ್ ಸ್ಯಾಲರಿ, ಇಟ್ ರಿಟರ್ನ್ಸ್ ನಂಬರ್ ಆಫ್ ನಾನ್ ನಲ್ ವ್ಯಾಲ್ಯೂಸ್ ಓವರ್ ದಿ ಕಾಲಮ್ ಸ್ಯಾಲ್ರಿ. ಒಂದು ನಲ್ ವ್ಯಾಲ್ಯೂ ಇದೆ, ಇಲ್ಲಿ ನಲ್ ವ್ಯಾಲ್ಯೂ, ಇನ್ನು ಮಿಕ್ಕಿದೆಲ್ಲ ನಾನ್ ನಲ್ ವ್ಯಾಲ್ಯೂಸ್. ಸೊ ನಾನ್ ನಲ್ ವ್ಯಾಲ್ಯೂಸ್ ಎಷ್ಟಿದೆ ಅದಷ್ಟು ಡಿಸ್ಪ್ಲೇ ಆಗುತ್ತೆ. ಡಿಸ್ಟಿಂಕ್ಟ್ ಸ್ಯಾಲ್ರಿ, ಡಿಸ್ಟಿಂಕ್ಟ್ ಅಂತಂದರೆ ನಾನ್ ರಿಪೀಟಬಲ್ ವ್ಯಾಲ್ಯೂಸ್ ಎಷ್ಟಿದೆ, ರಿಪೀಟ್ ಆಗದೇ ಇರೋ ವ್ಯಾಲ್ಯೂಸು, ದೋಸ್ ಆರ್ ದಿ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್, ಅದನ್ನು ಡಿಸ್ಪ್ಲೇ ಮಾಡುತ್ತೆ. ರಿಟರ್ನ್ಸ್ ನಂಬರ್ ಆಫ್ ಡಿಸ್ಟಿಂಕ್ಟ್ ನಾನ್ ನಲ್ ವ್ಯಾಲ್ಯೂಸ್ ಓವರ್ ದಿ ಕಾಲಮ್ ಸ್ಯಾಲ್ರಿ. ಡಿಸ್ಟಿಂಕ್ಟ್ ನಾನ್ ನಲ್ ವ್ಯಾಲ್ಯೂಸ್, ಈಗ ನೋಡಿ ಇಲ್ಲಿ 60 ಅಂತ ಇದೆ, ರಿಪೀಟ್ ಇದೆ, ಇಲ್ಲಿ ರಿಪೀಟ್ ಆಗಿದೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಒನ್ ವ್ಯಾಲ್ಯೂ. ರಿಪೀಟ್ ಆಗಬಾರ್ದು, ಒಂದೇ ವ್ಯಾಲ್ಯೂ. 1 2 3 4 ನಲ್ ವ್ಯಾಲ್ಯೂನು ಇರಬಾರ್ದು. ಸೊ ಏನು ಕೊಡ್ತಾ ಇದೆ ಇದು ಔಟ್ಪುಟ್ಟು? ನಂಬರ್ ಆಫ್ ಡಿಸ್ಟಿಂಕ್ಟ್ ನಾನ್ ನಲ್ ವ್ಯಾಲ್ಯೂಸ್ ಓವರ್ ದಿ ಕಾಲಮ್ ಸ್ಯಾಲ್ರಿ. ಈಗ ಇದನ್ನು ಒರಾಕಲ್ನಲ್ಲಿ ಹಾಕಿ ನೋಡೋಣ. ಈ ಕ್ವೆರಿ ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ನನ್ನ ಹತ್ರ ಆಲ್ರೆಡಿ ಒಂದು ಟೇಬಲ್ ಇದೆ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಕ್ಸಾಂಪಲ್ ಅಂತ ಟೇಬಲ್ ನೇಮ್. ಇದನ್ನು ರನ್ ಮಾಡಿದ್ರೆ ಆ ಡೇಟಾಗಳು ಇಲ್ಲಿದೆಯಲ್ಲ ವೆಬ್ಸೈಟ್ನಲ್ಲಿ, ಸೇಮ್ ಡೇಟಾ ನಾನು ಇಲ್ಲಿ ಟೇಬಲ್ ಕ್ರಿಯೇಟ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ I'll apply the count function. Select count, ಎಷ್ಟು ಕೌಂಟ್ ಸ್ಟಾರ್ ಅಂತಂದರೆ ಎಷ್ಟು ಡೇಟಾ ಇದೆ ಅಷ್ಟು ಕೌಂಟ್ ಮಾಡಬೇಕು. ಎಷ್ಟು ರೆಕಾರ್ಡ್ಸ್, ಅದು ಯುನೀಕ್ ಆಗಿದೆಯೋ ನಾನ್ ಯುನೀಕ್ ಆಗಿದೆಯೋ, ನಲ್ಲೋ ನಾಟ್ ನಲ್ಲೋ, ಅದು ಕೇರ್ ಮಾಡಬಾರ್ದು. ಟೋಟಲ್ ರೆಕಾರ್ಡ್ಸ್ ಬೇಕು. ಯಾವುದರಿಂದ? ಫ್ರಮ್ ದಿ ಟೇಬಲ್ ಎಕ್ಸಾಂಪಲ್. ನನ್ನ ಟೇಬಲ್ ನೇಮೇ ಎಕ್ಸಾಂಪಲ್ ಅಂತ ಇದೆ. ಇದನ್ನು ರನ್ ಮಾಡ್ತೀನಿ. ನೋಡಿ, ಕೌಂಟ್ ಸ್ಟಾರ್ 5 ಅಂತ ಬಂದಿದೆ. ಇದು ಒಂದು ಅಗ್ರಿಗೇಟ್ ಫಂಕ್ಷನ್, ಯಾಕಂದರೆ ಇಲ್ಲಿ 5 ರೆಕಾರ್ಡ್ಸ್ ಇದೆಯಲ್ಲ. ಇವಾಗಲೇ ನೋಡಿದ್ರಿ ಟೇಬಲ್ಲು 5 ರೆಕಾರ್ಡ್ಸ್ ಇದೆ. ರನ್ ಮಾಡ್ತೀನಿ, ಇದು ಚೆಕ್ ಮಾಡ್ಬೋದು.
ನೆಕ್ಸ್ಟು ಸೆಲೆಕ್ಟ್ ಕೌಂಟ್ ಸ್ಯಾಲರಿ ಫ್ರಮ್ ಎಕ್ಸಾಂಪಲ್. ಚೆಕ್ ಮಾಡೋಣ ಇದು ಹೇಗೆ ಬಂದಿದೆ ಔಟ್ಪುಟ್ ಅಂತ. ಸ್ಯಾಲ್ರಿ ಇಬ್ಬರಿಗೆ ರಿಪೀಟ್ ಆಗಿದೆ, ದಟ್ ಈಸ್ 6,000. ಸೊ ಅದು ಒನ್ ರೆಕಾರ್ಡ್ ಆಗಿ ಕನ್ಸಿಡರ್ ಆಗುತ್ತೆ. ರಿಪೀಟೇಬಲ್ ವ್ಯಾಲ್ಯೂಸು ಇನ್ನೂ 4 ಜನಕ್ಕೆ 6,000 ಸೇಮ್ ಸ್ಯಾಲ್ರಿ ಇದ್ರೂ 1 ಅಂತ ತಗೊಳುತ್ತೆ. ಟೋಟಲ್ ಸ್ಯಾಲ್ರಿ, ಟೋಟಲ್ ಕೌಂಟಿಂಗ್ ಆಫ್ ಸ್ಯಾಲ್ರಿ ಕಾಲಮ್ 8,000 ಒಂದು ಯೂನಿಕ್ ವ್ಯಾಲ್ಯೂ, 4,000 ಒಂದು, 6,000 ಒಂದು. ಇನ್ನೊಂದು ನಲ್ ರೆಕಾರ್ಡ್. ನೆಕ್ಸ್ಟು ನನ್ನ ಹತ್ರ ಇಲ್ಲಿ 5 ರೆಕಾರ್ಡ್ಸ್ ಇದೆ. ಸೊ 5 ರೋಸ್ ರಿಟರ್ನ್ ಮಾಡಿದ್ದು ಫಸ್ಟ್ ಕೌಂಟ್ ಸ್ಟಾರ್ ಫಂಕ್ಷನ್ನು. ನೆಕ್ಸ್ಟು ಕೌಂಟ್ ಆಫ್ ಸ್ಯಾಲ್ರಿ 4 ರೋಸ್ನ ರಿಟರ್ನ್ ಮಾಡಿದೆ. ನಾಲ್ಕು ಜನಕ್ಕೆ ಸ್ಯಾಲ್ರಿ ಇದೆ, ಅದು ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟು ಸೆಲೆಕ್ಟ್ ಕೌಂಟ್ ಡಿಸ್ಟಿಂಕ್ಟ್ ಸ್ಯಾಲರಿ, ಅಂದರೆ ಇಲ್ಲಿ ರಿಪಿಟೇಷನ್ ಆಗದೇ ಇರೋಂಥ ಸ್ಯಾಲ್ರಿ. ಟೋಟಲ್ ಸ್ಯಾಲ್ರಿ ಎಷ್ಟು ಜನ ತಗೊಳ್ತಾ ಇದ್ದಾರೆ? 4 ಜನ. ಒಂದು ನಲ್ ರೆಕಾರ್ಡು, ಸೊ 4 ಅಂತ ಬಂದಿತ್ತು. ಈಗ ಡಿಸ್ಟಿಂಕ್ಟ್ ಸ್ಯಾಲ್ರಿ ನೋಡೋಣ. ಫ್ರಮ್ ಎಕ್ಸಾಂಪಲ್. ಈಗ ಇದು ರನ್ ಮಾಡಿದ್ರೆ 3 ಜನ.